ನಮ್ಮ ಕೊಡಗಲ್ಲಿ ವಾಂಟೆಡ್ ಬಾಲ ಅಂತ ಒಂದು ಮೂವಿ ರಿಲೀಸ್ ಆಗಿದೆ. ಅದನ್ನ ಯಾರೂ ನೋಡಬೇಡಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಬಟ್ ನಾನು ಅದನ್ನ ನೋಡಿ ಆಗಿದೆ. ಆಮೇಲೆ ಪೂಡೇವಾ ಪೂಡೇವಾ ಅಂತ ಸಾಂಗ್, ಅದಕ್ಕೆ ತುಂಬ ಸತಿ ಡ್ಯಾನ್ಸ್ ಕೂಡ ಮಾಡಿ ಆಗಿದೆ. ಮತ್ತು ನನಗೆ ಕಮೆಂಟ್ ಕೂಡ ಬಂತು, ಲಿರಿಕ್ಸ್ನ ಕೊಲೆ ಮಾಡಿದ್ದಾರೆ, ಆಮೇಲೆ ಕಮ್ಯುನಿಟಿ ಅವರಿಗೆ ಇನ್ಸಲ್ಟ್ ಆಗಿದೆ, ಆಮೇಲೆ ಅವ್ರು ಶೂಟ್ ಮಾಡಬೇಕಾದ್ರೆ ಕೆಲವು ಜಾಗಗಳಲ್ಲಿ ಪರ್ಮಿಷನ್ ತೆಗೆದಿಲ್ಲ ಅಂತೆಲ್ಲ. ಬಟ್ ನಾನು ಇದ್ರ ಬಗ್ಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ತಂದೆಯವರು ಆಲ್ಮೋಸ್ಟ್ ಒಂದು 30 ವರ್ಷದ ಹಿಂದೆ ನನಗೆ ಒಂದು ವಿಷಯ ಹೇಳಿದರು. ಅದೇನು ಅಂತ ಹೇಳಿದ್ರೆ ಕ್ರ್ಯಾಬ್ ಮೆಂಟ್ಯಾಲಿಟಿ ಅಂತ. ಕ್ರ್ಯಾಬ್ ಮೆಂಟ್ಯಾಲಿಟಿ ಅಂತ ಹೇಳಿದ್ರೆ, ಈ ಕ್ರ್ಯಾಬು ಅಂದರೆ ಏಡಿ ಇಲ್ಲ ಒಂದು ñಂಡು ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ. ಅದು ಯಾವಾಗ ಒಂದು ಮೇಲೆ ಹತ್ತಿ ಹೋಗಬೇಕು ಅಂತ ಹೇಳ್ಬೇಕಾದ್ರೆ ಬಾಕಿ ಎಲ್ಲ ಎಳ್ದು ಹಾಕುತ್ತಂತೆ. ಸೊ ಯಾವುದೇ ಕಾರಣಕ್ಕೂ ಅದನ್ನ ಹತ್ತಕ್ಕೆ ಬಿಡಲ್ಲ ಅಂತ. ಇದು ನನಗೆ ಅಪ್ಪ ಅಷ್ಟು ವರ್ಷದಿಂದ ಹೇಳಿದಾಗ ನನಗಿದು ಅರ್ಥ ಆಗಿರಲಿಲ್ಲ. ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮಲ್ಲಿ ನನಗೆ ಇದ್ರದ್ದು ತುಂಬ ಒಳ ಅರ್ಥ ಗೊತ್ತಾಗ್ತಾ ಹೋಯಿತು. ಬಟ್ ನಿಜವಾಗ್ಲೂ ಹೇಳ್ತೀನಿ, ಪಾಪ ಯಾವುದೋ ಒಂದು ಇಂಟ್ರೆಸ್ಟಿಂದ ನಮ್ಮ ಕೊಡಗಿನ ಪರಿಸರನ ಅಷ್ಟು ಚೆನ್ನಾಗಿ ತೋರಿಸ್ಬಿಟ್ಟು ಒಂದು ಕಾನ್ಸೆಪ್ಟಲ್ಲಿ ಎಲ್ಲರೂ ಸೇರ್ಕೊಂಡು ಮೂವಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ, ಪ್ರೆಸೆಂಟ್ ರಿಯಾಲಿಟಿನ ತೋರಿಸಿದ್ದಾರೆ. ಇದೆಲ್ಲ ಇರಬೇಕಾದ್ರೆ ನಾವು ಅವರ ನಿಜವಾಗ್ಲೂ ಆ ಥರ ಕ್ರ್ಯಾಬ್ ಮೆಂಟ್ಯಾಲಿಟಿಯಲ್ಲಿ ತುಳಿಯೋಕ್ಕೆ ನೋಡೋದು ಒಳ್ಳೆಯದಾ, ಸರಿನಾ ಅಂತ. ಬಟ್ ಇನ್ನೂ ಒಂದು ಹೇಳ್ತೀನಿ, ಕ್ರ್ಯಾಬು ಹತ್ತಕ್ಕೆ ನೋಡುತ್ತೆ, ಕೆಲವು ಕ್ರ್ಯಾಬ್ಗಳನ್ನ ಬಿಡುತ್ತೆ. ಬಟ್ ಹತ್ತಬೇಕು ಅಂತ ಇರೋ ಕ್ರ್ಯಾಬ್ ಯಾವತ್ತೂ ಮೇಲೆ ಹತ್ತುತ್ತೆ. ಬಟ್ ಬೇಜಾರದ ಸಂಗತಿ ಏನಂತ ಹೇಳಿದ್ರೆ, ಆ ನೀರಲ್ಲಿ ನಾವು ಆ ಎಳೆಯೋ ಕ್ರ್ಯಾಬ್ ಇರುತ್ತಲ್ಲ, ಅದು ಯಾವಾಗಲೂ ಆ ಕ್ರ್ಯಾಬ್ ಹಂಗೆ ನೀರಲ್ಲೇ ಆಗಿಬಿಡುತ್ತೆ. ಸೊ ಮಾರಲ್ ಆಫ್ ದ ಸ್ಟೋರಿ, ದಯವಿಟ್ಟು ಟ್ಯಾಲೆಂಟ್ಸಿಗೆ, ಮೂವೀಸಿಗೆ ಸಪೋರ್ಟ್ ಮಾಡಿ. ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದರೆ ದಟ್ಸ್ ಓಕೆ. ಯಾಕೆ ನಾವು ಯಾರಾದರೂ ಒಬ್ರು ಸಕ್ಸಸ್ಫುಲ್ ಆಗಬೇಕಾದ್ರೆ ಅವ್ರಿಗೆ ಬಂದುಬಿಟ್ಟು ಎಳಿಯಕ್ಕೆ ನೋಡ್ತೀವಿ ಅಂತ ಹೇಳೋದು ನನ್ನ ಕ್ವಶನು. ನಿಮ್ಮ ಥಾಟ್ಸ್ ಏನು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಸಪೋರ್ಟ್ ವಾಂಟೆಡ್ ಬಾಲ ಮೂವಿ ಟೀಮ್. ಲೆಟ್ಸ್ ಡೂ ಸಮಥಿಂಗ್ ಮೀನಿಂಗ್ಫುಲ್.